ಸೊ ಶರತ್, ಈಗ ನಾವು ಅಕೌಂಟ್ಸ್ ಎಲ್ಲ ಮಾಡ್ತೇವಲ್ಲ, ಈಗ ಇಂಡಿವಿಜುವಲ್ಗೆ 3 ಟಿಪ್ಸ್ ಅವ್ರದ್ದು ಅಕೌಂಟ್ಸ್ ಕರೆಕ್ಟ್ ಇಡಲಿಕ್ಕೆ ಎಂತ ಮಾಡಬೇಕು ಅವರು ಪರ್ಸ್ನಲಿ, ಅಂದರೆ ಕಂಪನಿಯಲ್ಲ ಪರ್ಸ್ನಲಿ? ಅದು ಡೇ ಟು ಡೇ ಏನೇನು ಎಕ್ಸ್ಪೆನ್ಸ್ ಆಗುತ್ತೆ ಅದೆಲ್ಲ ಟ್ರ್ಯಾಕ್ ಮಾಡಬೇಕು ಸರ್, ನೋಟ್ ಪ್ಯಾಡಲ್ಲಿ ಇಲ್ಲ ಎಕ್ಸೆಲಲ್ಲಿ. ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡಬೇಕು, ಎಕ್ಸಾಕ್ಟ್ ಟ್ರ್ಯಾಕ್ ಮಾಡಬೇಕು. ₹1 ಸ್ಪೆಂಡ್ ಮಾಡಿದ್ರು ಕೂಡ ಅದನ್ನು ಡೈಲಿ ಎಕ್ಸೆಲಲ್ಲಿ ಇಲ್ಲ ನೋಟ್ ಪ್ಯಾಡಲ್ಲಿ ಟ್ರ್ಯಾಕ್ ಮಾಡಬೇಕು. ಸೆಕೆಂಡ್ ಒನ್ನು ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡ್ಕೊಂಡು ಹೋಗಬೇಕು. ಆಗ ಟ್ರ್ಯಾಕ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೀವು ಕ್ಯಾಶಲ್ಲಿ ಮಾಡೋಕೆ ಹೋದ್ರೆ ನಿಮಗೆ ಎಕ್ಸ್ಪೆನ್ಸ್ ಡೈಲಿ ಟ್ರ್ಯಾಕ್ಗೆ. ಸೊ ಒಂದು ಎಕ್ಸ್ಪೆನ್ಸಸ್, ಎರಡನೇದು ಆನ್ಲೈನಲ್ಲಿ ಸ್ಪೆಂಡ್ ಮಾಡಿ ಅದನ್ನು ಟ್ರ್ಯಾಕ್ ಮಾಡಬೇಕು. ಮೂರನೇದು ಎಂತ? ಮುಂದೆ ನೀವು ಮಂತ್ಲಿ ಒಂದು ಫಿಕ್ಸೆಡ್ ಎಕ್ಸ್ಪೆನ್ಸ್ ಇದು ಬಜೆಟ್ ಇಡಬೇಕು. ಸೆಕೆಂಡ್ ಒನ್ನು ಅದರಲ್ಲಿ ನೀವು ಒಂದು ಇಷ್ಟು ಸೇವಿಂಗ್ಸ್ ಅಂತ ಸೇವ್ ಮಾಡ್ಕೋಬೇಕು. ಮೂರನೇದು ನೀವೇನಿದೆ ಒಂದು ಸ್ವಲ್ಪ ಅಮೌಂಟ್ನ ವೇರಿಯಬಲ್ ಎಕ್ಸ್ಪೆನ್ಸಲ್ಲಿ ನೀವು ಟ್ರ್ಯಾಕ್ ಮಾಡಿರ್ಬೇಕು. ಸೊ ನಿಮಗೆ ತಿಂಗಳಿಗೆ ಎಂತ ಖರ್ಚಿದೆ ನಿಮ್ಮದು ಫಿಕ್ಸ್ಡು ಅದು ಗೊತ್ತಿರಬೇಕು. ಈಗ ರೆಂಟು ಆ ಥರ ಎಲ್ಲ. ಎರಡನೇದು ನೀವು ಸೇವಿಂಗ್ಸಿಗೆ ಎಷ್ಟು ಅಂತ ಮಾಡಬೇಕು. ಮತ್ತು ವೇರಿಯಲ್ ಎಕ್ಸ್ಪೆನ್ಸ್ಗೆ ಸ್ವಲ್ಪ ಒಂದಿಷ್ಟು ಅಮೌಂಟ್ ಅಂತ ಸೇವ್ ಮಾಡಬೇಕು, ಬೇರೆ ಗೊತ್ತಿರೋದು. ಇದು 3 ಮೇನ್ ಟಿಪ್ಸ್. ಗೊತ್ತಾಯ್ತು ಸ್ನೇಹಿತರೆ.